ಗುಡ್ ಮಾರ್ನಿಂಗ್ ಗಾಯ್ಸ್, ಹೇಗಿದ್ದಾರೆ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನೆಲ್. ಸಾರಿ ಡಿಸ್ಟರ್ಬೆನ್ಸ್ ಇದೆ. ಔಟ್ಫಿಟ್ ನೋಡಿ ಹೇಗಿದೆ. ವೇಟ್ ಇವಾಗ ಒಂದಷ್ಟು ಫೋಟೋ ಶೂಟ್ಸ್ ಮಾಡೋಣ ಅಂತ. ನಮ್ಗೆ ಯಾವುದೋ ಜಾಗನೇ ಸಿಗ್ತಾ ಇಲ್ಲ, ಇಲ್ಲಿ ಮಳೆ ಬೇರೆ ಬರ್ತಾ ಇದೆ. ಅದಕ್ಕೆ ಇಲ್ಲಿ ಬಂದು ನೋಡೋಣ. ಚೌಲ್ಟ್ರಿನಲ್ಲಿ ಅಷ್ಟು ಫ್ರೀ ಇರಲ್ಲ. ಎಲ್ಲಿ ತಗೊಳೋದು ಫೋಟೋಸ್ ಅಂತ ಗೊತ್ತಾಗ್ತಾ ಇಲ್ಲ. ಏನು ಹೇಳೋದು, ಹೈವೇನಲ್ಲಿ ಮಳೆ ಬರ್ತಾ ಇದೆ, ಗಾಡಿಗಳಿದು. ಓಕೆ, ಇಲ್ಲಿ ಏನು ಒಂದು ಮ್ಯಾನೇಜ್ ಮಾಡೋಣ. ಓಕೆ, ಇಲ್ಲಿ ತಗೊಳ್ಳೋಣ. ಲೆಟ್ಸ್ ಟೇಕ್ ಫೋಟೋಸ್. ಮಧ್ಯೆ ಆಜ್ಞಾಚಕ್ರ ಆಕ್ಟಿವೇಶನ್ ಆಗ್ತದೆ. ಕುಂಕುಮ ಇಟ್ಕೊಳ್ಳೋದ್ರಿಂದ ಆಕ್ಟಿವೇಶನ್ ಆಗ್ತದೆ. ಅದಕ್ಕೆ ಕುಂಕುಮ ಒಣ ಕುಂಕುಮ ಹಾಕ್ಬೇಕು. ಎರಡನೇ ತಾಳಿ ನಾನು ನೀರು ಹಾಕ್ಕೋಬೇಕು, ಹೊರ ಇದಕ್ಕೆ ಹೋಗ್ಬೇಕು. ಅವಕ್ಕೆಲ್ಲ ತಾಳಿ ತೆಗೆದಿಟ್ಟು ರಾತ್ರಿ ಸುಸ್ತು ತಾಳಿ ತೆಗಿಯಂಗಿಲ್ಲ, ಕಂಪಲ್ಸರಿ. ಅಕಸ್ಮಾತ್ ಹೆಚ್ಚಿತ್ತಪ್ಪ ಅಂದ್ರೆ ಮತ್ತದನ್ನು ಕುಣಿಸ್ಕೊಂಡು ಗಂಡನ ಕಡೆನೇ ಹಾಕ್ಕೊಳ್ಬೇಕು, ನೀವು ಹಾಕ್ಕೊಳಂಗಿಲ್ಲ. ಇವಾಗ ಮದುವೆ ಎಲ್ಲ ಆಯಿತು. ಇವ್ರು ಬಂದು ಹುಬ್ಳಿ ಅಂದರೆ ಶಿಗ್ಗಾಂವ್ನಲ್ಲಿ ಇರೋದು. ಸೊ ಹಾಗಾಗಿ ಇವ್ರ ಶಾಸ್ತ್ರ ಏನಿದೆ ಅದ್ರ ಪ್ರಕಾರ ಇವ್ರು ಮದುವೆ ಮಾಡ್ಕೊಂಡಿದ್ದು. ನಮ್ದು ಏನಿದ್ರು ಬಿಗ್ ರೂಟ, ನಮ್ದು ಆ ಕಡೆ ಸೈಡು. ನಾವು ಮದುವೆ ಮಾಡ್ಕೊಂಡಿದ್ದಿದ್ರೆ ನಮ್ಮದು ಶಾಸ್ತ್ರ ಏನಿದೆ ಅದ್ರ ಪ್ರಕಾರ ಮಾಡ್ಬೋದಿತ್ತು. ಬಟ್ ಇವ್ರದೇ ಮದುವೆ ಇತ್ತಲ್ಲ, ಸೊ ಹಾಗಾಗಿ ಓಕೆ, ಅವ್ರಿಗೆ ಏನು ಗೊತ್ತಿದೆ ಅವ್ರ ಶಾಸ್ತ್ರ ಏನಿದೆ ಅದ್ರ ಪ್ರಕಾರ ಮಾಡೋಣ ಅಂತ ಮಾಡ್ಕೊಂಡಿದ್ದು. ಇವಾಗ ತಾಳಿ ಕೂಡ ಇವ್ರ ಕಡೆ ಚೇಂಜ್ ಆಗುತ್ತೆ. ನಮ್ದು ಸಿಂಗಲ್ ಬರುತ್ತೆ ಅಲ್ವಾ. ಗೈಸ್ ಬೀಳ್ತಾ ಇದೆ ಇವಾಗ. ನಮ್ದು ಸಿಂಗಲ್ ಬರುತ್ತೆ, ಇವ್ರದ್ದು ಬಂದು ಎರಡು ಅಂದರೆ ಪೆಂಡೆಂಟ್ ಎರಡು ಬರುತ್ತೆ. ಸೊ ಆ ಥರ ತಾಳಿ, ಬಟ್ ಚೆನ್ನಾಗಿದೆ, ಅದು ಡಿಸೈನ್ ಎಲ್ಲ ಚೆನ್ನಾಗಿದೆ. ಸೊ ಅದಕ್ಕೆ ಓಕೆ, ಅದೇ ವೇರ್ ಮಾಡೋಣ ಅಂತ ಅದನ್ನೇ ವೇರ್ ಮಾಡ್ಕೊಂಡ್ಲು. ಕಾಲುಂಗ್ರೆಲ್ಲ ನಮ್ಮ ಕಡೆ ಇದು ಬರುತ್ತೆ ಅದೇ ಥರ. ಮತ್ತು ಇವ್ರು ಬಾಸಿಂಗ ಏನಂತಾರೆ, ಬಾಸಿಂಗರ ಗೈಸದು ಇದೆಲ್ಲ ಕಟ್ತಾರಲ್ವ, ಅದೇ ಡಿಫ್ರೆಂಟ್. ಇವ್ರದ್ದು ನಾನು ಕ್ಲಿಪ್ಪಿಂಗ್ ಹಾಕಿರ್ತೀನಿ, ನೋಡಿರ್ತೀರ ನೀವು. ಅದೇ ಡಿಫ್ರೆಂಟು, ನಮ್ಮದೇ ಡಿಫ್ರೆಂಟು. ಗೈಸ್ ಬ್ರೇಕ್ಫಾಸ್ಟ್ ಉಪ್ಪಿಟ್ಟು, ಕೇಸರಿ ಬಾತು, ಕಾಫಿ ಇದಿಷ್ಟ ಆಗಿದೆ, ಅಷ್ಟಾಗ್ತಾ ಇದೆ. ಇವ್ರ ಕಡೆ ಹೇಗಂದರೆ ಮದುವೆ ಆದಮೇಲೆ ರಿಸೆಪ್ಷನ್ ಇಟ್ಕೊತಾರೆ. ನೆನ್ನೆ ಎಂಗೇಜ್ಮೆಂಟ್ ಇತ್ತು, ಬೆಳಗ್ಗೆ ಮುಹೂರ್ತ, ಆಮೇಲೆ ರಿಸೆಪ್ಷನ್. ನಮ್ಮ ಕಡೆ ಹೇಗಂತ ಹೇಳಿದ್ರೆ ನೈಟ್ ರಿಸೆಪ್ಷನ್ ಇರುತ್ತೆ, ಮಾರ್ನಿಂಗ್ ಮುಹೂರ್ತ ಇರುತ್ತೆ. ಅದನ್ನು ಅಷ್ಟೇ ಮದುವೆ ಮುಗೀತು ಅಂತ. ಬಟ್ ಇವ್ರದ್ದು ಮದುವೆ ಆದಮೇಲೆ ಅಂದರೆ ತಾಳಿ ಕಟ್ಟಿಸಿದಾದ್ಮೇಲೆ ರಿಸೆಪ್ಷನ್ ಇದೆ. ಸೊ ಅದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಆ ಸೈಕಲ್ ಗ್ಯಾಪಲ್ಲಿ ಒಂದು ಕ್ಲಿಪ್ ತೊಗೊಳ್ಳೋಣ ಅಂತ ಬಂದೆ. ಮತ್ತು ಇನ್ನೂ ಏನೇನೋ ಫೋಟೋ ಶೂಟ್ಸ್ ಎಲ್ಲ ಇತ್ತು ಗೈಸ್, ಫ್ಯಾಮಿಲಿ ಜೊತೆ ಎಲ್ಲ ತೊಗೊಳೋದು. ಅದಕ್ಕೆ
ಇಲ್ಲ ಹೊರಗೆ ಬಂದ್ವಿ, ನಾವು ಜಾಸ್ತಿ ಜನ ಯಾರು ಬರೋಕ್ಕಾಗಿಲ್ಲ, ಯಾಕಂದ್ರೆ ತುಂಬ ದೂರ ಅಲ್ವಾ, ವಯಸ್ಸಾಗಿರೋರು ಇರ್ತಾರೆ, ಅವ್ರಿಗೆ ಪಾಪ ಟ್ರಾವೆಲ್ ಮಾಡೋಕ್ಕೆಲ್ಲ ಆಗಲ್ಲ. ಸೊ ಹಾಗಾಗಿ ಮೇಯ್ನ್ ಯಾರಿದ್ದಾರೆ ಅವರು ಮಾತ್ರ ಬಂದಿದ್ದೀವಿ ಅಷ್ಟೇ. ಒಂದು 25-30 ಇಷ್ಟು ಜನ ಇದ್ದೀವಿ ಅಷ್ಟೇ ಗೈಸ್. ಇವಾಗ ಊಟ ಮಾಡ್ಕೊಂಡು ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ರಿಸೆಪ್ಷನ್ನು. ಅದಾದಮೇಲೆ ಹುಡುಗಿನ ಕರ್ಕೊಂಡು ಹೋಗೋದು ಮನೆಗೆ ಅಷ್ಟೇ. ರಯ್ಯ ನಾರ್ಲ ಮನೆಗೆ ಬರ್ತಾಳೆ ಇವತ್ತು. ಮತ್ತು ಮನೆಗೆ ಹೋಗಿ ನಾವು ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಎಲ್ಲ ಇರುತ್ತಲ್ಲ, ಅದೆಲ್ಲ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ನಾವು ಇಲ್ಲಿಂದ ಲೇಟಾಗಿ ಬಿಟ್ಟರೆ, ಅಂದರೆ 2-3ಗೆ ಬಿಟ್ಟರೆ 9 o'clock 10 o'clockಗೆಲ್ಲ ಹೋಗ್ತೀವಿ. ಬಟ್ ಬಸ್ ಸ್ಪೀಡ್ ಲಿಮಿಟ್ 80 ಇರೋದ್ರಿಂದ ಅದು ಸ್ವಲ್ಪ ಪ್ರಾಬ್ಲಮ್ ಇದೆ. ನೋಡ್ಬೇಕಾದ್ರೆ ಬೇಗ ಹೊರಡೋದು, ಇಲ್ಲ ಅಂತ ಹೇಳಿ ನೋಡೋಣ ಎಷ್ಟು ಗಂಟೆ ಆಗುತ್ತೆ ಏನು ಅಂತ. ಅಶ್ವತ್ಥ ಊಟ ಮಾಡೋಣ. ಎಕ್ಸ್ಕ್ಯೂಸ್ ಮೀ, ಅಡುಗೆನೂ ರೆಡಿ ಆಗಿಲ್ಲ. ಸೊ ಸ್ವಲ್ಪ ಕೆಲಸ ಇದೆ, ಅಲ್ಲಿ ಹೋಗ್ತೀನಿ, ಆಮೇಲೆ ಸಿಗ್ತೀನಿ. ಇವಾಗ ಊಟಕ್ಕೆ ನಿಲ್ಸಿದ್ದೀವಿ. ಇಟ್ಸ್ 10 o'clock now.